ಅಲ್ಲಿ ಬಾಗ್ರಕ ನೀರು ತಂದವ್ರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್, ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಎಲ್ಲರೂ ನನಗೋಸ್ಕರ ಕಾಯ್ತಿದ್ದಾರೆ, ನಾನು ಕೂಡ ಅವ್ರನ್ನ ನೋಡೋದಕ್ಕೆ ಅಂತ ಕಾಯ್ತಾ ಇದ್ದೀವಿ. ಇಲ್ಲಿಂದ ಊರಿಗೆ ಹೋಗ್ತಿರೋದು ನಾನು, ಲೋಚನ್, ಲಹರಿ, 3 ಜನ. ಸೊ ನಮ್ಮ ಮನೆಯವರು 2 ಡೇಸ್ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಫಸ್ಟ್ ಹೋಗ್ತಾ ಇದ್ದೀವಿ. ಇವತ್ತೇ ಎಲ್ಲರೂ ಧೂಪ ಹಾಕೋದು, ಅಂದರೆ ಹಿರಿಯರಿಗೆ ಲೋಬಾನ ಎಲ್ಲ ಹಾಕ್ತಾರಲ್ಲ, ಅದು ಇವತ್ತಿನ ದಿನನೇ. ಹಾಗಾಗಿ ಇವತ್ತಿನ ದಿನನೇ ಹೋಗೋಣ ಅಂತ ಅಂದ್ಬಿಟ್ಟು, ಸೊ ಯಾವಾಗಲೂ ಈ ಟೈಮ್ಗೆ ನಾನು ಹೋಗಬೇಕಾಗುತ್ತೆ. ಒಂದೆರಡು ದಿನ ಮುಂಚೆ ಹೋದರೆ ಆಗೋದೇ ಇಲ್ಲ, ಸ್ಕೂಲ್ ಇರುತ್ತೆ, ಎಲ್ಲ ನಾನೇನೋ ಪೂಜೆ ಇಡ್ತಿರ್ತೀನಿ. ಸೊ ಇವಾಗ ಮನೆಗೆ ಬಂದಿದ್ದೀನಿ, ನನ್ನ ತವ್ರ ಮನೆಗೆ. ನಮ್ಮ ಅಕ್ಕಂಗೆ ಹುಷಾರಿಲ್ಲದೆ ಇರೋ ಕಾರಣ ಅವರು ಮುಂಚೆನೇ ಏನು ರೇಷನ್ ಏನು ತೊಗೊಂಡಿರಲಿಲ್ಲ. ನಮ್ಮ ಮಮ್ಮಿ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಮತ್ತು ನಮ್ಮ ಮಮ್ಮಿ ಪ್ರೇಮ್ 3 ಜನನೂ ಹೋಗಿ ಡಿ-ಮಾರ್ಟ್ಗೆ ಹೋದೆ ರೇಷನ್ ಎಲ್ಲ ತೊಗೊಬರೋದಕ್ಕೆ ಅಂತ. ಪ್ರೇಮ್ಗೂ ಸ್ವಲ್ಪ ಮಟ್ಟಿಗೆ ಹುಷಾರಿಲ್ಲ, ಅವನಿಗೂ ಸ್ವಲ್ಪ ಕಾಲು ಆಪ್ರೇಷನ್ ಮಾಡಬೇಕು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ದಿನ ಇಲ್ಲೇ ಇರೋಂಗಾಗುತ್ತೆ, ಹಾಗೆ ಆಪ್ರೇಷನ್ನು ಮುಗಿಸ್ಕೊಂಡು ಹೋದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಬಂದಿರೋದು, ಅಂದರೆ ಇವತ್ತು ಬಂದಿರೋದು. ಸೊ ಇನ್ನು ರಜಾ ಮುಗಿಯೋ ಗಂಟ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಬಂದಿದ್ದೀನಿ. ಸೊ ನೋಡಬೇಕು ಏನೇನು ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ರೇಷನ್ ಎಲ್ಲ ತೊಗೋತಾ ಇದ್ದೀವಿ. ಮಾಮೂಲಿ ರೇಷನ್ ಅಂಗಡಿಗೆ ಕಂಪೇರ್ ಮಾಡಿದ್ರೆ ಡಿ-ಮಾರ್ಟಲ್ಲಿ ಸ್ವಲ್ಪ ಬೆಲೆ ಕಡಿಮೆ ಅಂತಲೇ ಅನಿಸುತ್ತೆ. ಅದಕ್ಕೆ ನೋಡಿ ನಮ್ಮ ಮಮ್ಮಿ ಯಾವಾಗಲೂ ಡಿ-ಮಾರ್ಟ್ಗೆ ಹೋಗೋಣ ಅಂತಿರ್ತಾರೆ. ಸೊ ಇಲ್ಲೇನೇ ಒಂದು ಸಾಮಾನು ತರಬೇಕು ಅಂದ್ರೆ ನಮ್ಮ ಮನೇಲಿ ಏನೋ ಫಂಕ್ಷನ್ ಆಗಿರುತ್ತೆ. ಸೊ ಸತ್ಯನಾರಾಯಣ ಪೂಜೆ ಎಲ್ಲ ನಾನು ಲಾಸ್ಟ್ ಟೈಮ್ ಮಾಡಿದೆ, ಆವಾಗ ಬೆಡ್ಶೀಟ್ಗಳೆಲ್ಲ ಮಮ್ಮಿನೇ ತಂದುಕೊಟ್ಟಿದ್ದು. ಸೊ ಎಲ್ಲಿ ಅಂದರೆ ಡಿ-ಮಾರ್ಟಲ್ಲಿ ತುಂಬಾ ಕ್ವಾಲಿಟಿ ಇರೋವಂಥದ್ದು, ಹಾಗೆ ತುಂಬ ಕಡಿಮೆ ಬೆಲೆ ಇರೋವಂಥದ್ದು. ಹಾಗೆ ಈ ಒಂದು ಹಬ್ಬದಲ್ಲೂ ಕೂಡ ನಾವು ಬೆಡ್ಶೀಟ್ನ, ಹಾಗೆ ಹಿರಿಯರಿಗೆ ಡ್ರೆಸ್ಗಳನ್ನೆಲ್ಲ, ಬಟ್ಟೆಗಳನ್ನೆಲ್ಲ ತೊಗೊಂಡಿರ್ತೀವಲ್ಲ, ಅದನ್ನೆಲ್ಲ ನಾವು ಎಡೆಗಿಡ್ತೀವಿ. ಹಾಗೆ ಪ್ರತಿ ವರ್ಷವೂ ನಾವು ನಮ್ಮ ಡ್ಯಾಡಿಗೆ ಅಂತ ಅಂದ್ಬಿಟ್ಟು ಬಟ್ಟೆಗಳನ್ನ ತೊಗೊತಾ ಇದ್ರಿ. ಆದರೆ ನಾವು ಫ್ರೇಮ್ ಸೈಜಲ್ಲಿ ತೊಗೊಂಡು ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವನಿಗೆ ಅದನ್ನು ಹಾಕಕ್ಕೆ ಕೊಟ್ಬಿಡ್ತಿದ್ವಿ. ಸೊ ನಮ್ಮ ಒಂದು ಫ್ಯಾಮಿಲಿಗೆ, ಅಂದರೆ ನಮ್ಮ ಮಮ್ಮಿಗೆ ಮೊದಲನೇ ಮೊಮ್ಮಗ ಅವನೇ. ಸೊ ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಕೇರ್ ಜಾಸ್ತಿ. ಇವಾಗ ಅವನಿಗೆ ಆಪ್ರೇಷನ್ ಆಗ್ತಿರೋದ್ರಿಂದ ಸ್ವಲ್ಪ ಬೇಜಾರಾಗ್ತಿದೆ, ಏನು ಮಾಡೋದು ಏನೋ ಅಂತ ಸ್ವಲ್ಪ ಭಯನೂ ಆಗ್ತಿದೆ. ಮಮ್ಮಿ ನಾನು ದಾವಣಗೆರೆಯಿಂದ ಬರೋದೇ ಕಾಯ್ತಾಯಿದ್ರು. ಬಂದ ತಕ್ಷಣ ಅವರೇ ಒಂದು ಸ್ವಲ್ಪ ಟೊಮೊಟೊ ಸಾರು ಮತ್ತು ರೈಸ್ ಮಾಡಿದರು. ಬೇಗ ಕಲಿಸ್ಬಿಟ್ಟು ಅವರೇ ತಿನ್ನಿಸ್ಬಿಟ್ಟು ಬೇಗ ಕರ್ಕೊಂಡು ಬಂದುಬಿಟ್ರು ನನ್ನ. ಸೊ ಅಷ್ಟು ಒಂದು 5 ನಿಮಿಷನೂ ಕೂತ್ಕೊಳ್ಳೋಕ್ಕೆ ಟೈಮ್ ಕೊಟ್ಟಿಲ್ಲ, ಹಾಗೆ ನಮ್ಮ ಅಕ್ಕ ಹತ್ರನೂ ಮಾತಾಡೋದಕ್ಕೂ ಟೈಮ್ ಕೊಟ್ಟಿಲ್ಲ. ಸೊ ಹಾಗಾಗಿ ಬೇಗ ಕರ್ಕೊಬಂದುಬಿಟ್ರು. ಬೇಗ ಕೆಲಸ ಎಲ್ಲ ಮಾಡಬೇಕು. ಸೊ ಇವತ್ತು 7ರಿಂದ 8 ಗಂಟೆ ಒಳಗಡೆ ನಾವು ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಇವಾಗ ನೋಡಿ ಬೆಡ್ಶೀಟ್ ಸೆಕ್ಷನಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ನೋಡಿ ನಿಮಗೆ ಪ್ರೈಸ್ಗಳು ತುಂಬಾ ಕಡಿಮೆ ಬೆಲೆಗೆ ಇತ್ತು. ಪ್ರೇಮ್ ಟಿ ಶರ್ಟ್ನು ಕೂಡ ತೊಗೊಂಡ್ರಿ. ಇಲ್ಲಿ ಟ್ರಾಲಿಲಿ ಕಾಣಿಸೋದಿಲ್ಲ, ಅದೇ ಅವ್ನ ಟಿ ಶರ್ಟ್. ಯಾಕೋ ಗೊತ್ತಿಲ್ಲ, ಈ ಸತಿ ಇವತ್ತು ಆಯುಧ ಪೂಜೆ ಇರೋದ್ರಿಂದ ಮೋಸ್ಟ್ಲಿ ರಶ್ ಇರಲ್ಲ ಅಂದ್ಕೊಂಡು ಬಂದ್ವಿ, ಬಟ್ ಹೆವಿ ರಶ್ ಇತ್ತು. ಒಂದೊಂದು ಹೆಜ್ಜೆ ಇಡೋದಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತಿತ್ತು. ಸೊ ಅಷ್ಟೊಂದು ರಶ್ ಇತ್ತು. ಹಾಗಾಗಿ ಬೇಗ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು ಮನೆಗೆ. ಇನ್ನು ಸ್ವಲ್ಪ ರೇಷನ್ ಇತ್ತು, ಮೇಲ್ಗಡೆ ಬೆಡ್ಶೀಟ್ ಎಲ್ಲ ತೊಗೊಂಡ್ವಿ, ಪ್ರೇಮ್ ಬಟ್ಟೆ ಎಲ್ಲ ತೊಗೊಂಡಿದ್ದಾಯಿತು, ರೇಷನ್ ತೊಗೊಂಡು. ಹಾಗೆ ಮಕ್ಳುಗಳಿಗೆ ಇದಾರಲ್ಲ ಲೋಚನ್, ಲಹರಿ, ಚೋಟು ಅವರೆಲ್ಲ ಬರ್ತಾರೆ ಇವಾಗ. ಲೋಚನ್, ಲಹರಿ ಆಲ್ರೆಡಿ ನನ್ನ ಜೊತೆನೇ ಬಂದಿದ್ದರು. ಚೋಟು, ಚಿನ್ನಮ್ಮ ಇಬ್ಬರು ಬರಬೇಕಿತ್ತು. ಅವರೆಲ್ರಿಗೋಸ್ಕರನೂ ಸುಮ್ಮನೆ ಹೊರಗಡೆ ಬರ್ರಿ, ಅವ್ರು ಬಂದಾಗೆಲ್ಲ ಹೊರಗಡೆ ಹೋಗೋದು, ದುಡ್ಡು ಅವ್ರ ಹತ್ರ, ನಮ್ಮ ಮಮ್ಮಿ ಹತ್ರ ಇಸ್ಕೊಳ್ಳೋದು, ಹೋಗಿ ತಿಂಡಿಗಳನ್ನೆಲ್ಲ ತೊಗೊಬರೋದು, ಇದರ ಅವಶ್ಯಕತೆನೇ ಇಲ್ಲ ಅಂತ ಅಂದ್ಬಿಟ್ಟು ಡಿ-ಮಾರ್ಟಿಂದನೇ ಸ್ವಲ್ಪ ತಿಂಡಿಗಳನ್ನೆಲ್ಲ ತೊಗೊಬಂದ್ಬಿಟ್ಟಿದ್ವಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ನಮ್ಮ ಮಮ್ಮಿಗೆ. ಅಲ್ಲೂ ಬಂದು ಶಿಫ್ಟಿಂಗ್ ಕೆಲಸ ಎಲ್ಲ ಅವರೇ ಮಾಡಿದ್ರು. ಪಾಪ ಇಲ್ಲೂ ಬಂದು ಇಲ್ಲೂ ಅಡುಗೆ ಎಲ್ಲ ಮಾಡ್ತಿದ್ದಾರೆ ಹಬ್ಬ ಇರೋದ್ರಿಂದ.
ಹಾಗಾಗಿ ತುಂಬಾ ಬೇಜಾರಾಗ್ತಿತ್ತು ಮಮ್ಮಿ ನೋಡಿದ್ರೆ. ಪಾಪ ಕಾಲು ನೋವು ಬೇರೆ ಆಗಿತ್ತು. ಸರಿ ಅಂತ ಅಂದ್ಬಿಟ್ಟು ನಾವು ಕೂಡ ಮನೆಗೆ ಹೋಗ್ತಿದ್ದಂಗೆ ನನ್ನ ತಮ್ಮ ಬಂದ, ನಡಿ ಎಲ್ಲೋ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು. ಈಗ ಬಂದಿದ್ದೀನಿ ಬಿಡು ಅಂತ ಹೇಳಿದ್ರು ಬಿಡ್ತಿರ್ಲಿಲ್ಲ. ಮತ್ತು ಅವನು ಮೇಲ್ಗಡೆ ಸಾಮಾನೆಲ್ಲ ಇಟ್ಬಿಟ್ಟು ಕರ್ಕೊಂಡು ಹೋದ, ಮತ್ತು ಚಿಕನ್ ಅಂಗಡಿ ಕರ್ಕೊಂಡು ಹೋದ. ಮಟನ್ನು ಹಾಗೆ ಬೋಟಿ ಎಲ್ಲ ತಂದುಬಿಟ್ಟಿದ್ರಂತೆ, ಇನ್ನೂ ಚಿಕನ್ ಇನ್ನೂ ಪೆಂಡಿಂಗ್ ಇತ್ತು. ಹಾಗಾಗಿ ದರ್ಶನ್ ಕೈಲಿ ತರಿಸಿದ್ರು. ನಾವಲ್ಲಿ ಚಿಕನ್ ಕಟ್ ಮಾಡೋಕ್ಕೆ ಹೇಳ್ಬಿಟ್ಟು ಇಲ್ಲಿ ನಾವು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದು ಒಂದು ಹೊಸದಾಗಿ ಒಂದು ಶಾಪ್ ಓಪನ್ ಆಗಿತ್ತು. ಅಲ್ಲಿ ಚೈನೀಸ್ ಅವರೇನೋ ಶಾಪ್ನ ನಡೆಸ್ತಾ ಇದ್ರು. ಹಾಗಾಗಿ ಅಲ್ಲಿ ಸೋಡಾ ಎಲ್ಲ ಕುಡ್ಕೊಂಡು ರಿಟರ್ನ್ ನಾವು ಮತ್ತೆ ಚಿಕನ್ ಅಂಗಡಿಗೆ ಬಂದು ಅಲ್ಲೆಲ್ಲ ಚಿಕನ್ ಎಲ್ಲ ತೊಗೊಂಡು, ಹಾಗೆ ನಾವು ಅವನೇನೋ ಸ್ವಲ್ಪ ರೆಸಿಪಿನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಹಾಗಾಗಿ ಆ ರೆಸಿಪಿಗೆ ನಾವು ಸೂಪರ್ ಮಾರ್ಕೆಟ್ಗೆಲ್ಲ ಹೋಗಿ ಎಲ್ಲ ಪರ್ಚೇಸಿಂಗ್ ಮಾಡಿ ರಿಟರ್ನ್ ನಾವು ಮನೆಗೆ ಬಂದು, ಇದು 7 ಗಂಟೆಯಿಂದ ನನ್ನ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗ್ತಿದೆ. ಸೊ ನಾವು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ದೇವರಿಗೆ ದೀಪ ಎಲ್ಲ ಹಚ್ಚಿ, ಹಾಗೆ ಡ್ಯಾಡಿ ಮುಂದೆನೂ ದೀಪ ಎಲ್ಲ ಹಚ್ಚಿ ಪೂಜೆನ ಮಾಡಿದ್ರಿ. ನಮ್ಮ ಅಕ್ಕ ನಮ್ಮ ಭಾವ ಅವರೆಲ್ಲ ಹಾಗೆ ಕೂತಿದ್ರು. ನಮ್ಮ ಅಕ್ಕಂಗೆ ಹುಷಾರಿರಲಿಲ್ಲ ಅಂತ ನಾನು ಆವಾಗಲೇ ನಿಮಗೆ ಹೇಳಿದ್ದೀನಿ. ಸೊ ಅವಳು ಏನೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ತುಂಬಾ ಸುಸ್ತಾಗ್ತಿತ್ತು ಅವಳಿಗೆ. ಹಾಗಾಗಿ ಅವಳಿಗೇನು ಕೆಲಸ ಮಾಡಿಸ್ತೇನೆ, ಸುಮ್ಮನೆ ಆರಾಮಾಗಿ ಕೂರಿಸಿದ್ರಿ. ಇಲ್ಲಿ ನಾನು ನಮ್ಮ ಅಕ್ಕ ಅಷ್ಟೊತ್ತಿಗೆ, ನಮ್ಮ ತಂಗಿನೂ ಅಷ್ಟೊತ್ತಿಗೆ ಬಂದರು. ಸೊ ನಾನು ನನ್ನ ತಂಗಿ, ನಮ್ಮ ಅಕ್ಕ ಮತ್ತು ನಮ್ಮ ಮಮ್ಮಿ ಅವರೆಲ್ಲ ಸೇರಿ ನಾವು ಈ ಎಡೆ ಎಲ್ಲ ಇಡ್ತಾಯಿದ್ರಿ. ಇವ್ರಿಗೇನು ಗೊತ್ತಿಲ್ಲ, ಬ್ಲಾಗ್ ಮಾಡ್ತೀನಿ ಬಿಡು. ಆಂಟಿ ಇಲ್ಲಿ ಚಂಗಾಡ್ತಾನೆ, ಏನು ನಿನ್ನ ಪ್ರಾಬ್ಲಮ್ಮು? ಏನು ತುಕ್ಕೆ ಏನಾದ್ರು ಚೇಂಜ್ ಇಲ್ಲ. ಏ ಅಮ್ಮ, ಗೊತ್ತಿಲ್ಲ. ನಮಸ್ಕಾರ ಕೊಡಿ. ಕೊಡು, ಇಲ್ಲಿ ಈ ವಿಡಿಯೋ ಮಾಡ್ತೀನಿ. ಏನೂ ಇಲ್ಲ ಗಿಫ್ಟ್. ಸಾಕು ಐತೆ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು ನನ್ನ ಮತ್ತೆ ಮಗ. ಚೇಂಜ್ ಕೊಡಿ ಕೈಯೆಲ್ಲ. ಬರಬ್ಬರ ನೋಡಿತ್ತು ಅನ್ಕೊಡಮ್ಮ. ಶಾಲಿನಿ, ಭಾವನಾ ಬರ್ರಿ ಬರ್ರಿ. ಹಬ್ಬ ಬಂದರೆ ನನಗೆ ತುಂಬಾ ಎಮೋಷ್ನಲ್. ಯಾಕೆ ಅಂತಲೇ ನಾವು 4 ಜನ ಹೆಣ್ಮಕ್ಳಿಗೂ ಈ ಒಂದು ಮನೆಯಲ್ಲಿ ನಾವು ಏನೇನೆಲ್ಲ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವೋ, ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ನು ಈ ಒಂದು ಹಬ್ಬದಲ್ಲಿ ಸಿಗುತ್ತೆ. ಅಂದರೆ ನಾವೆಲ್ಲ ಫ್ಯಾಮಿಲಿ ಪೂರ್ತಿ ಊಟ ಮಾಡೋದು, ಹಾಗೆ ಈ ಒಂದು ಹಬ್ಬನೇ ನಾವೆಲ್ಲ ಫ್ಯಾಮಿಲಿ ಪೂರ್ತಿ ನಾವು ಪೂಜೆ ಮಾಡೋದು,
ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡೋದು ಈ ಒಂದು ಹಬ್ಬದಲ್ಲೇ. ಸೊ ಈಗ ನಮ್ಮ ಫ್ಯಾಮಿಲಿ ತುಂಬಾ ಪುಟ್ಟದಾಗಿದೆ. ಸೊ ಮುಂಚೆ ನಾವು ತುಂಬಾ ದೊಡ್ಡದಾಗಿತ್ತು. ನಮ್ಮ ತಾತ, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಡ್ಯಾಡಿ 3 ಜನನೂ. ಸೊ ನಮಗೆ ಆ ಒಂದು ಮನೇಲಿ ಇರಬೇಕು ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅವ್ರು 3 ಜನನೂ ಇರೋಕ್ಕಾಗಿಲ್ಲ. ಸೊ ದೇವ್ರು ಬೇಗ ಕರ್ಕೊಬಿಟ್ಟ ಅವ್ರನ್ನ. ತುಂಬಾ ಬೇಜಾರಾಗುತ್ತೆ. ಇವ್ರು 3 ಜನ ಇದ್ದಿದ್ರೆ ಅದ್ರ ಒಂದು ಲೈಫೇ ಚೇಂಜ್ ಇರ್ತಿತ್ತು ನಮ್ಮದು. ನಮ್ಮ ಡ್ಯಾಡಿಗಂತೂ ನಾವು 4 ಜನ ಪೂಜೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ. ಸೊ ನಾವು 4 ಜನ ಜೊತೆಗಿರೋದು, ಅವ್ರನ್ನ ಮಾತಾಡೋದು, ಅವರು ನಾವು 4 ಜನ ಮಾತಾಡೋದು ನೋಡಿ ಅವರು ಫುಲ್ ಎಂಜಾಯ್ ಮಾಡ್ತಿದ್ರು. ನಾನು, ಶಾಂಭವಿ, ಶಾಲಿನಿ, ಭಾವನ ಅವ್ರು ಯಾವಾಗಲೂ ಹೇಳ್ತಿದ್ರು ನನಗೆ 4 ಜನ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು. ಇನ್ನೊಂದು ವಿಷಯ ಏನಪ್ಪ ಅಂತಲೇ ನಮ್ಮ ಡ್ಯಾಡಿ ಬಂದ್ಬಿಟ್ಟು ಯಾವತ್ತೂ ನನಗೆ 3 ಜನ ಹೆಣ್ಮಕ್ಳಿದ್ದಾರೆ ಅಂತ ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ, ಅಥವಾ ನನ್ನ ಗಂಡು ಮಕ್ಕಳಿಲ್ಲ ಅಂತಲೂ ಅವರು ಬೇಜಾರು ಮಾಡ್ಕೊಂಡಿಲ್ಲ. ಸೊ ಅಷ್ಟು ಒಂಥರ ಇದಾಗಿ ಬೆಳೆಸಿದ್ರು ನಮ್ಮನ್ನ. ನಮ್ಮ ಡ್ಯಾಡಿ ಕಾರ್ ಡ್ರೈವರ್ ಆಗಿದ್ರು ಕೂಡ ನಮ್ಮನ್ನ ಡ್ರೈವರ್ ಮಕ್ಕಳು ಅಂತ ಯಾರೂ ಹೇಳಬಾರ್ದಿತ್ತು. ಸೊ ಆ ಥರ ಒಂದು ಇದರಲ್ಲಿ ಬೆಳೆಸಿದ್ರು ನಮ್ಮನ್ನ. ಬೇರೆ ಯಾರಿದ್ರು ಕೂಡ ನಮ್ಮನ್ನ ಲೋ ಲೆವೆಲಲ್ಲಾಗಿ ತೋರಿಸೋದಾಗಲಿ ಈ ಥರ ಏನೂ ಮಾಡ್ತಾನೆ ಇರಲಿಲ್ಲ. ಸೊ ನಮ್ಮ ಡ್ಯಾಡಿ ಫುಲ್ಲು ಸೈಲೆಂಟು. ಹಾಗೆ ಮಕ್ಳುಗಳ ವಿಷಯ ಬಂದರೆ ಸ್ವಲ್ಪ ವೈಲೆಂಟ್ ಆಗ್ತಿದ್ರು ಈಗ ಲಾಸ್ಟ್ ಟೈಮಲ್ಲಿ. ಸೊ ಮುಂಚೆ ಯಾರೇನೇ ಅಂದ್ರೂ ಅನ್ನಿಸ್ಕೊಬಿಡ್ತಿದ್ರು. ಸೊ ಆ ಥರ ಇನ್ನೋಸೆಂಟ್ ನಮ್ಮ ಡ್ಯಾಡಿ. ಅಷ್ಟೇ ಹೇಳ್ದೇನೆ ಅವ್ರ ಜೀವನನ ಪರಿಪೂರ್ಣವಾಗಿ ನೋಡಿದ್ರು ಅಂತಲೇ ಅನಿಸುತ್ತೆ. ಯಾಕೆ ಅಂತಂದರೆ ಅವರು 3 ಜನ ಮಕ್ಳನ್ನ ಮದುವೆ ಮಾಡಿದ್ರು, ಒಂದು ಒಳ್ಳೆ ಕಡೆ ಸೇರಿಸಿದ್ರು. ಹಾಗೆ 3 ಜನ ಮಕ್ಳುಗಳ ಲೈಫನ್ನು ಕೂಡ ಒಂದು ಹಂತದಲ್ಲಿ ನಿಲ್ಲಿಸಿದ್ರು. ಈ ಥರ ಫುಲ್ಫಿಲ್ಲಾಗಿ ಯಾರೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಒಬ್ಬೊಬ್ಬರು ಮಾಡ್ತಾರೆ, ಒಬ್ಬೊಬ್ರು ಮಾಡೋಕ್ಕಾಗಲ್ಲ. ಸೊ ನಮಗೆ ಆ ಥರ ಯಾವುದೇ ರೀತಿ ಕೊರತೆ ಇಲ್ಲದಂಗೆ ಬೆಳೆಸಿದ್ದಾರೆ, ಒಂದು ಯಾವುದೇ ರೀತಿ ತೊಂದರೆ ಆಗದೆ ಇದ್ದಂಗೆ. ಸೊ ಬೇರೆಯವರೆಲ್ಲ ಮಾತಾಡಿದ್ದಾರೆ, ಅಂದರೆ 3 ಜನ ಹೆಣ್ಮಕ್ಳ ಬಗ್ಗೆನೂ, ಅಂದರೆ ನಮ್ಗಳ ಬಗ್ಗೆನೂ ಮಾತಾಡಿದ್ದಾರೆ. ಡ್ಯಾಡಿಗೆ ಹರ್ಟ್ ಆಗೋ ಹಾಗೆ ನಡ್ಕೊಂಡಿದ್ದಾರೆ, ನಮಗೂ ಹರ್ಟ್ ಆಗೋ ಹಾಗೆ ನಡ್ಕೊಂಡಿದ್ದಾರೆ. ಸೊ ನಾವೇನೂ ಎದುರಿಸಿಲ್ಲ. ಸೊ ಇವಾಗ ಸೈಲೆಂಟಾಗೆ ಇದ್ದು ಅವ್ರಿಗೆ ರಿಟರ್ನ್ ಉತ್ತರನ ಕೊಡ್ತಾಯಿದ್ದೀವಿ. ಸೊ ದೇವರು ಎಲ್ಲೂ ಇರಲ್ಲ, ಯಾರ ಕೈನೂ ಬಿಡೋದಿಲ್ಲ. ಹಾಗೆ ಈ ಟೈಮಲ್ಲಿ ನಮ್ಮ ಡ್ಯಾಡಿ ನಮ್ಮ ಜೊತೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನಿಸ್ತಿತ್ತು. ಹಾಗೇನು ನಮ್ಮ ತಾತನ ವಿಷಯಕ್ಕೆ ಬಂದರೆ, ನಮ್ಮ ತಾತಂಗೆ 4 ಜನ ಗಂಡು ಮಕ್ಕಳು, ಹಾಗೆ ಹೆಣ್ಮಕ್ಳು ಇರಲಿಲ್ಲ ಅವ್ರಿಗೆ. ನಮ್ಮನ್ನೇ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ಅವರು ಸಾಕಿದ್ರು. ಸೊ ಮೊಮ್ಮಕ್ಕಳು ಅಂತ ಅಂದ್ಬಿಟ್ಟು ಮೊಮ್ಮಕ್ಳ ಮೇಲೆ ಇನ್ನೂ ಸ್ವಲ್ಪ 10 ಪಟ್ಟು ಪ್ರೀತಿ ಜಾಸ್ತಿ ಇತ್ತು. ಅದರಲ್ಲೂ ಶಾಂಭವಿ, ಶಾಲಿನಿ, ನಾನು ಮತ್ತು ಭಾವನ 4 ಜನನೂ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಗಂಡು ಮೊಮ್ಮಕ್ಳ ಮೇಲೂ ತುಂಬಾ ಇಷ್ಟ ಆಯಿತು. ಸುಮಂತ್, ದರ್ಶನ್, ಹಾಗೆ ಆರಾಧ್ಯ ಎಲ್ಲ. ನನ್ನ ಮದುವೆ ಆದಮೇಲೆ ನಮ್ಮ ತಾತಂಗೆ ಒಂದು ಕೊರ್ಗಿ ಇತ್ತು, ಅಷ್ಟು ದೂರ ಕೊಟ್ಟಿದ್ದಾಳೆ, ಹೇಗಿರ್ತಾಳೆ ಏನೋ, ಅವರೆಲ್ಲ ಒಳ್ಳೆಯವರ, ಅಂದರೆ ನಮ್ಮ ಗಂಡನ ಮನೆ ಕಡೆಯವರೆಲ್ಲ ಒಳ್ಳೆಯವರ ಅಂತ ಅಂದ್ಬಿಟ್ಟು ಅವ್ರು ನನ್ನ ಜೊತೆ ಮಾತಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ರು. ಇದೇ ಹಬ್ಬಕ್ಕೆ ನಾನು ನಮ್ಮನೆಯವರಿಬ್ಬರು ಹೋಗಿದ್ದು. ಆಗ ಅವರು ನನ್ನ ಬಗ್ಗೆ ಕೇಳಿದ್ರು. ಸೊ ನಾನು ಅವ್ರ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಹೇಳಿದೆ. ತುಂಬಾ ಖುಷಿಪಟ್ಟರು, ಕಣ್ಣಲ್ಲಿ ಸ್ವಲ್ಪ ನೀರು ಹಾಕೊಂಡು ಇಂಥ ಒಳ್ಳೆ ಮನೆಗೆ ಕೊಟ್ಟಿದ್ದೀವಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನು ನಾನು ಈ ವಿಷಯ ಎಲ್ಲ ಹೇಳಿ 2 ತಿಂಗಳಿಗೆ ಅವರು ಕೂಡ ತೀರ್ಕೊಬಿಟ್ರು. ಹಾಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಡೋರೆಲ್ಲ ಹಾಕ್ಕೊಂಡು ಆಚೆ ಬಂದು ಕೂತಿದ್ದೀವಿ. ಸೊ ಧೂಪ ಎಲ್ಲ ಹಾಕಿದ್ಮೇಲೆ ಗೈಸ್ ಇಲ್ಲಿ ಗಿಫ್ಟ್ ಇಲ್ಲ, ನಾಳೆ ಗಿಫ್ಟ್ ಇಲ್ಲ, ಕೇಕ್ ಕಟ್ ಮಾಡಿಸಲ್ಲ. ಲಾರಿ ಕೇಳಿಸ್ಲಿಲ್ಲ ಅಂತ ಇವ್ರು ನೋಡಿ ಇವ್ರು ನೋಡಿ ಕೆಳಗಡೆ ಎಲ್ಲ ಕೂತಿದ್ರು. ಸೊ ಜಾಗ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಮೇಲ್ಗಡೆ ಬಂದ್ರಿ. ಹಾಗೆ ನಾನು, ನಮ್ಮ ಅಕ್ಕ ಅವರೆಲ್ಲ ರೂಮಲ್ಲಿ ಕೂತ್ಕೊಂಡ್ರಿ.
ಮಿಕ್ದವರೆಲ್ಲ ಹಾಲಲ್ಲಿದ್ದರು. ಸೊ ಹಾಗಾಗಿ ರೂಮ್ಗೆ ಎಂಟ್ರಿ ಆಗ್ತಾನೆ ಇದ್ರು ಒಬ್ಬೊಬ್ಬರಿಂದ ಒಬ್ಬೊಬ್ಬರು. ನಾವು ಕೂಡ ನಮ್ಮ ಪದ್ಮ ಆಂಟಿನ ಫುಲ್ಲು ರೇಗಿಸ್ತಾ ಇದ್ರಿ. ಅವರು ಎಲ್ಲ ಎದುರ್ಕೋತಿದ್ರು. ಒಂಥರ ಚೆನ್ನಾಗಿತ್ತು. ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು. ಆಂಟಿ ಇದ್ರ ಬಗ್ಗೆ ಮಾತಾಡಬಾರ್ದು, ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಫುಲ್ಲು ರೇಗಿಸ್ತಾ ಇದ್ರು. ಸೊ ಅವ್ರ ರಿಯಾಕ್ಷನ್ ನೋಡಿ ಮುಂದೆ ಹೇಗಿರುತ್ತೆ. ಹೀಗೆ ನೀನ್ ಡಿಲೀಟ್ ಮಾಡು. ಇಲ್ಲ ಮಾತ್ರ ಕಡೆ ಇಲ್ಲಿ ದೃಷ್ಟಿ ತೆಗೆದುಬಿಟ್ಟು ಮೂಲೆಯಲ್ಲಿ ನಿಂಬೆ ಈ ತರ ಇಟ್ಟವನ ದೃಷ್ಟಿ ನೋಡಿ ದೃಷ್ಟಿ ತೆಗ್ದಾಕ್ತಾರೆ. ಚೆನ್ನಾಗಿ ಹಾಕಿದೀನಿ. ಇವರ ಭಾಗ್ಯಕ್ಕ, ಇವರೇ ನಂದಿನಿ ಅಕ್ಕ, ಹಾಸ್ಪಿಟ್ಲಿ ಡಾಕ್ಟರ್ ಓನರ್. ಶಾಂಭವಿ ಅಕ್ಕ, ಏನಂಟಿ ಹರ್ಬಲ್ ಲೈಫ್ ಓನರ್. ಮೇಂಟೈನ್ ಮಾಡುವುದು. ಅವಳೇನ್ ಬೇಕು ಅಂತ ಸಣ್ಣ ಸಣ್ಣ ಅವಳೆ ಇಲ್ಲ ಸಖತ್ ದಪ್ಪ ಆಗಿದ್ರು. ಅಕ್ಕ ಏನಾರು ಮಾತಾಡೋ ಮುಂದೆ ಆಯ್ತು ಬಿಡು ಬಾಯ್ಲಿ ತಿರುಗಿಸ್ತು. ನಾನು ಇದು ಸ್ಟೋರಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಮುಂಚೆ ನಾನು ಇವಳಾಗಿದ್ದೆ, ಅವಳಾಗಿದ್ದು. ಇನ್ನೇನ್ ನೋಡಿ ಫ್ರೆಂಡ್ಸ್, ನಮ್ ಚಿನ್ನಿನೂ ಅಳ್ತಾಳೆ. ಕಾಯ್ತಾ ಇರಿ. ಅದಾದ್ಮೇಲೆ ಗುಬ್ಬಾರಿ ಚೆನ್ನಾಗಿರೋ ಆ್ಯಕ್ಚುಲಿ ಮದುವೆಗೆ ಮುಂಚೆ ನಾನು ನಮ್ಮ ಅಕ್ಕ ಶಾಲಿನಿ ಇಬ್ಬರು ಇದೇ ಥರ ಜಗಳ ಆಡ್ತಾ ಇದ್ದಿದ್ದು. ಹಾಗೆ ಇವರು ಇಬ್ಬರು ಅಂದರೆ ಶಾಲಿನಿ ಮಗಳು ನನ್ನ ಮಗಳು ಇಬ್ಬರು ಸೇರಿ ನಮ್ಮ ಹೆಸರು ಉಳಿಸ್ತಿದ್ದಾರೆ. ಎಲ್ಲೋದ್ರೂ ಬರೀ ಜಗಳನೇ ಆಡ್ತಾರೆ ಇವರು. ನೋಡಿ ಫ್ರೆಂಡ್ಸ್, ಇನ್ನೇನಿಲ್ಲ, ಚಿನ್ನಿ ಮುಂದೆ ಅಳ್ತಾಳೆ. ಕಾಯ್ತಾ ಇರಿ. ಚೆನ್ನಾಗಿ ಆಡ್ತಾ ಏನ್ರಿ ಕತೆ? ಏನಿಲ್ಲ, ಅದೇ ಅವ್ಳು ನಾನಾಗಿದ್ದೆ, ಇವಳಾಗಿದ್ಲು. ಈಗ ಉಲ್ಟಾ ಆಗ್ಬಿಟ್ಟು ನನ್ನ ಹೊಟ್ಟೆಲಿ ಇವಳು ಹುಟ್ಬೇಕಿತ್ತು, ಅವಳು ಹುಟ್ಬಿಟ್ಟವಳೆ. ಅವಳು ಹುಟ್ಬೇಕಿತ್ತು, ನೋಡಿ ರಕ್ಷಿತ್ ಶೆಟ್ಟಿ ಟ್ಯಾನ್ ಆದ್ರೆ ಹೆಂಗೆ ಇರೋದು. ಕಾಣ ಹೊರಟಿರೋ ಹೀಗೆ ಇವರಿಬ್ರು ಒಟ್ಟಿಗೆ ಇದ್ದಾಗ ನಮ್ಮ ಚಿನ್ನಮ್ಮನ ಲಹರಿನೂ ಇಬ್ರಿಗೂ ಸ್ವಲ್ಪ ಬುದ್ಧಿ ಬರಬೇಕು. ಅಲ್ಲಿಗಂಟ ಇವ್ರದ್ದು ಜಗಳ ತಪ್ಪಿದ್ದಲ್ಲ. ಏನಾಗುತ್ತೆ ಅಂತ ಅಂದರೆ ಸ್ಟಾರ್ಟಿಂಗ್ ಇಬ್ಬರು 2 ಅವರ್ ಚೆನ್ನಾಗೇ ಇರ್ತಾರೆ, 1 ಅವರ್ 2 ಅವರು. ಬಟ್ ಆಮೇಲೆ ಬರ್ತಾ ಸೊ ಈಗ ಲಹರಿನೂ ಜಾಸ್ತಿ ಮುತ್ತು ಮಾಡಬಾರ್ದು ಮತ್ತು ಚಿನ್ನಮ್ಮನೂ ಜಾಸ್ತಿ ಮುತ್ತು ಮಾಡಬಾರ್ದು. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಅವ್ರು ಸೈಲೆಂಟಾಗಿ ಇರ್ತಾರೆ. ಜಾಸ್ತಿ, ತುಂಬಾ ಜಾಸ್ತಿ. ಒಂದ್ ಸೆಕೆಂಡ್
ಹಿಂಗಾಕಿದ್ರೆ ಮುಖ ಕಾಣ್ತದೆ ಹಿಂಗಾಕ್ಬಿಡು. ಅಲ್ಲ ಮಮ್ಮಿ ಹೊಡಿಬೇಡ ಬೈಬೇಡ ಅಂತಲ್ಲ. ಆ ಕಾಲಲ್ಲೇ ಒತ್ತವಳೆ. ಕೈ ಹಿಡ್ಕೊಳ್ಳ. ಕೈ ಹಿಡ್ಕೊಳ್ಳ ಅಂತ ಆ ಕಾಲಲ್ಲೇ ಒತ್ತವಳೆ. ಏನು ಬೇಡ ನಂಗೆ. ಇನ್ನೊಂದ್ ಸ್ವಲ್ಪ ಝೂಮ್ ಮಾಡಕ್ಕಾಗಲ್ವಾ? ನಂಗೇನು ಬೇಡ. ಬರೀ ಕಣ್ಣ ಮಾತ್ರ ಝೂಮ್. ಇದೇ ವಿಡಿಯೋ ವ್ಲಾಗು ಪಾರ್ಟ್ 2 ಆಗಿ ಕಂಟಿನ್ಯೂ ಆಗ್ತಿದೆ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ತುಂಬಾ ಲಾಂಗ್ ಆಗಿಬಿಟ್ರೆ ಸೊ ನಿಮಗೂ ನೋಡೋದಕ್ಕೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನೀವು ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.